ಎಲ್ಲರಿಗೂ ನಮಸ್ಕಾರ. ಅದೇ ನಮಸ್ಕಾರ. ನಾನು ಜಸ್ಟ್ ಈಗ ನಿನ್ನೆ ಸಾಯಂಕಾಲ ನಮ್ಮ ಊರಿಗೆ ಬಂದೆ. ಈ ಊರ ಹೆಸರು ಬೇಲುಪಲ್ಲಿ ಅಂತ. ಇದು ಬಂದು ಬ್ಯಾಂಗ್ಳೂರು ಟು ತಿರುಪತಿ ಹೋಗೋ ಹಾದಿನಲ್ಲಿ ಕರ್ನಾಟಕ ಬಾರ್ಡ್ರ್ ದಾಟಿದ ಮೇಲೆ 15 ಅಲ್ಲಿಂದ ಅರೌಂಡ್ 7 ಕಿಲೋಮೀಟರ್ಸ್ ಅನಿಸುತ್ತೆ. ಬಾರ್ಡ್ರ್ ಕ್ರಾಸ್ ಮಾಡಿದ್ಮೇಲೆ ಪತ್ತಿಕೊಂಡ ಅಂತ ಒಂದು ಪ್ಲೇಸ್ ಬರುತ್ತೆ. ಫ್ಲೈಓವರ್ ಇದೆ. ಅದಕ್ಕೆ ಮೊದಲೇ ಒಂದು ಬೋರ್ಡ್ ಇರುತ್ತೆ, ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ದಾರಿ ಅಂತ ತೆಲುಗುನಲ್ಲಿ ಬರೆದಿರ್ತಾರೆ. ಸೊ ಅಲ್ಲಿ ಒಳಗಡೆ ಬಂದರೆ ನಿಮಗೆ ಬೇಲುಪಲ್ಲಿ ಅಂತ ವಿಲೇಜ್ ಬರುತ್ತೆ. ಆ ವಿಲೇಜಲ್ಲಿ ನಾನು ಇಲ್ಲಿದ್ದೀನಿ. ಏನು ಸಡನ್ನಾಗಿ ಅಂದ್ಕೊಳ್ತಾ ಇದ್ದೀರಾ? ಈ ಊರಲ್ಲಿ, ಇದು ಊರಲ್ಲ, ಹಳ್ಳಿ, ತೆಲುಗುನಲ್ಲಿ ಗ್ರಾಮ ಅಂತಾರೆ. ಸೊ ಈ ವಿಲೇಜಲ್ಲಿ ಏನಪ್ಪ ಅಂತಂದರೆ ಇವತ್ತು ಪುಷ್ಪ ಪಲ್ಲಕ್ಕಿ. ವಿಶೇಷವಾಗಿ ಏನಂದರೆ ಈ ಊರಲ್ಲಿ ನಮ್ಮ ಹಿರಿಯರದು ಒಂದು ದೇವಸ್ಥಾನ ಇದೆ. ಒಂದು ಪ್ರಾಣದೇವರು ಅಂದರೆ ಹನುಮ ಅಂತ ಕರಿತೇವೆ. ಹನುಮನನ್ನು ಪ್ರಾಣದೇವರು ಅಂತ ನಾವು ಕರಿತೇವೆ. ಹಾಗೆ ಆಂಜನೇಯ ಅಂತ ಕರೆಯೋರಿದ್ದಾರೆ. ಸೊ ಈ ಹನುಮನ ದೇವಸ್ಥಾನ ಹಾಗೆ ಸತ್ಯನಾರಾಯಣ ದೇವರ ದೇವಸ್ಥಾನ ಇರೋದು ಈ ಊರಲ್ಲಿ. ನಾನು ಆಲ್ಮೋಸ್ಟ್ ಇತ್ತೀಚೆಗಂತೂ ಪ್ರತಿ ವರ್ಷ ಇಲ್ಲಿಗೆ ಬರ್ತೇನೆ. ಬಹಳ ಸೂಪರಾಗಿರುತ್ತೆ. ಎಲ್ಲ ಊರಿನ ಜನ ಎಲ್ಲ ಒಂದಾಗಿ ಒಂದು ವಾರದ ದಿನ 7 ದಿನದ ಮಟ್ಟಿಗೆ ಒಂದೊಂದು ದಿನ ಒಂದೊಂದು ಉತ್ಸವಗಳು ನಡೆಯುತ್ತೆ. ಅದರ ಬಗ್ಗೆ ಡೀಟೇಲ್ಡಾಗಿ ನಾನು ನೆಕ್ಸ್ಟು ಹೇಳ್ತೇನೆ, ಯಾವತ್ತು ಏನೇನು ನಡೆಯುತ್ತೆ ಅಂತ. ಸೊ ವಿಶೇಷ ಏನಪ್ಪ ಅಂತಂದರೆ ಇವತ್ತು ಪುಷ್ಪ ಪಲ್ಲಕ್ಕಿ ಅಂತ ಭಾಳಷ್ಟು ಹೂವನ್ನು ತೊಗೊಂಬಂದು ಮಲ್ಲಿಗೆ ಹೂವಿನಲ್ಲಿ ಅಲಂಕಾರ ಮಾಡಿ ಅದನ್ನು ಉತ್ಸವವನ್ನು ಇಲ್ಲಿಂದ, ಅಂದರೆ ನಮ್ಮ ಹಳ್ಳಿಯಿಂದ ಮೇಲುಗಡೆ ಒಂದು ಸಣ್ಣ ಬೆಟ್ಟದ ರೀತಿ ಇರ್ತದೆ, ಪಟ್ನಪಲ್ಲಿ ಅಂತ. ಅದು ಕಲ್ಯಾಣ ಶ್ರೀನಿವಾಸ ದೇವರ ದೇವಸ್ಥಾನ. ಇಲ್ಲಿ ಒಂದು ಮಹಿಮೆ ಏನಪ್ಪ ಅಂತಂದರೆ, ಈ ಕಲ್ಯಾಣ ವೆಂಕಟೇಶ್ವರ ದೇವಸ್ಥಾನ ಏನಿದೆ ಅಥವಾ ಶ್ರೀನಿವಾಸನ ದೇವಸ್ಥಾನ ಏನಿದೆ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ. ಭಾಳಷ್ಟು ಊರುಗಳಿಂದ ಬರ್ತಾರೆ. ಮದುವೆ ಆಗಿಲ್ಲದೆ ಇರತಕ್ಕಂತಹ ಎಷ್ಟೋ ನವ ಯುವಕ ಯುವಕಿಯರಿಗೆ ಮದುವೆ ಆಗಿರ್ತಕ್ಕಂಥ ನಿದರ್ಶನ ಆ ಭಗವಂತನದು. ಸೊ ಅದಕ್ಕೆ ಪ್ರಯತ್ನವೂ ಇರಬೇಕು, ಹಾಗೆ ಭಗವಂತನ ಆಶೀರ್ವಾದವೂ ಇರಬೇಕು ಅಂತ ಒಂದು ನಂಬಿಕೆಯ ಸ್ಥಳ ಈ ಒಂದು ಪಟ್ನಪಲ್ಲಿ. ಅಂದರೆ ಅದಕ್ಕೆ ಇತಿಹಾಸದಲ್ಲಿ ಹಸ್ತಗಿರಿ ಅಂತ ಕರೀತಾರೆ. ಅಂತಹ ಒಂದು ಸ್ಥಳದಲ್ಲಿ, ಅಂತಹ ಒಂದು ಸ್ಥಾನದಲ್ಲಿ ಒಂದು ಲಕ್ಷ್ಮೀ ಪದ್ಮಾವತಿ ಸಮೇತ, ಅಂದರೆ ಇಬ್ಬರ ಹೆಂಡತಿಯರ ಮಧ್ಯೆ ಶ್ರೀನಿವಾಸ ದೇವರು ನೆಲೆಸಿರ್ತಕ್ಕಂಥದ್ದು. ಬಹಳ ವಿಶೇಷವಾಗಿ ಅಲಂಕೃತನಾಗಿ ಆ ಒಂದು ದಿವ್ಯ ಸನ್ನಿಧಿಯಲ್ಲಿ ಆ ಭಗವಂತನನ್ನು ನೋಡೋದಕ್ಕೆ 2 ಕಣ್ಣು ಕೂಡ ಸಾಲೋದಿಲ್ಲ. ಸೊ ಈ ವಾರದ ದಿನ ಏನಾಗುತ್ತೆ ಅಂತಂದರೆ, ಎಲ್ಲರೂ ಕೂಡ ಒಂದು ಹಬ್ಬದ ವಾತಾವರಣದಲ್ಲಿರ್ತಾರೆ. ಹಳ್ಳಿ ಜನ ಪ್ರತಿದಿನ ಹೋಗ್ತಾರೆ, ದೇವರ ದರ್ಶನವನ್ನು ಪಡ್ಕೊಳ್ತಾರೆ. ಹಾಗೆ ಈ ಉತ್ಸವಗಳಲ್ಲೆಲ್ಲ ಕೂಡ ಸ್ವತಃ ಅವರಾಗೆ ಬಂದು ಪಾರ್ಟಿಸಿಪೇಟ್ ಮಾಡ್ತಾರೆ, ತುಂಬ ಎಂಜಾಯ್ ಮಾಡ್ತಾರೆ. ಬಹಳ ಖುಷಿಯಾಗಿ ಎಲ್ಲರೂ ಒಂದೇ ಅನ್ನೋ ಒಗ್ಗಟ್ಟಿನ ಭಾವದಲ್ಲಿ ಅವರವರ ಕೆಲಸ ಕಾರ್ಯಗಳಿಗೆ ಅಡ್ಡಿ ಆತಂಕ ಇಲ್ಲದೆ ಅದನ್ನು ಭಾಳ ಒಂದು ರೀತಿಯಾಗಿ ಸುಸಜ್ಜಿತವಾಗಿ ಸುಸಂಸ್ಕೃತವಾಗಿ ಅವರವರ ಸ್ಥಾನಗಳನ್ನು ಅರಿತು ಅವರವರು ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮುಗಿಸ್ತಕ್ಕಂಥದ್ದು. ಇಂತಹ ಒಂದು ಸನ್ನಿವೇಶ ಪ್ರತಿ ವರ್ಷ ಈ ದಿನಗಳಲ್ಲಿ ಬರ್ತದೆ. ಅಂದರೆ ಯಾವುದಿದು ಮೇನಲ್ಲಿ ಬರ್ತದೆ ಆ್ಯಕ್ಚುಲಾಗಿ ಈ ಒಂದು ಪರ್ಷೆ. ಈ ಮಕ್ಕಳಿಗೆ ಹಾಲಿಡೇಸ್ಗಳಿರ್ತದೆ, ಎಲ್ಲ ಮಕ್ಕಳು ಬರ್ತಾರೆ, ತಮಿಳ್ನಾಡಿಂದ ಬರ್ತಾರೆ. ಹಾಗೆ ಎಲ್ಲರ ಮನೆಯಲ್ಲಿರ್ತಕ್ಕಂತಹ ಅತ್ಯಂತ ಆತ್ಮೀಯ ಬಂಧು ಬಳಗ ಈ ಒಂದು ಸುಂದರವಾದ ದಿನವನ್ನು ಎಂಜಾಯ್ ಮಾಡೋದಕ್ಕೆ ಅಂತ ಅವರ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳುಗಳ ಜೊತೆ ಬಂದು, ವಯಸ್ಸಾದವರು, ಹಿರಿಯರೆಲ್ಲ ಬಂದು ಈ ಒಂದು ಅದ್ಭುತ ಸನ್ನಿವೇಶಕ್ಕೆ ಸಾಕ್ಷಿ ಆಗ್ತಾರೆ. ಸೊ ಈ ಬೇಲುಪಲ್ಲಿಗೂ ಪಟ್ನಪಲ್ಲಿಗೂ, ಅಂದರೆ ಹಸ್ತಗಿರಿಗೂ ಬಂದು ಅರೌಂಡ್ 1.5 ಕಿಲೋಮೀಟ್ರಷ್ಟು ಡಿಸ್ಟೆನ್ಸ್ ಇರ್ಬೋದು ಅನಿಸುತ್ತೆ. ಒಂದೊಳ್ಳೆಯ ಪ್ರಾಂಗಣ ಇದೆ. ನಾನು ಯಾವಾಗಲೂ ಹೇಳ್ತೇನೆ, ನನ್ನ ಕಂಟೆಂಟ್ ಯಾವತ್ತೂ ಕೂಡ ಮೊದಲಿಂದ ಕೊನೆಯವರೆಗೂ ನೋಡಿದ್ರೆ ಮಾತ್ರ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ. ಅರ್ಧಂಬರ್ಧ ನೋಡಿದ್ರೆ ಏನೂ ಅರ್ಥ ಆಗಲ್ಲ. ಯಾಕೆ ಅಂತಂದರೆ ಎಲ್ಲಿ ತಾಳ್ಮೆ ಇರ್ತದೆ, ಎಲ್ಲಿ ಸಹನೆ ಇರ್ತದೆ, ಅಲ್ಲಿ ಪ್ರತಿಫಲ ಇರ್ತದೆ. ಸೊ ಈಗ ಇದೊಂದು ವಿಡಿಯೋ ಬರೀ ಇಂಟ್ರಡಕ್ಷನ್ ಕೊಟ್ಟಿದ್ದೇನೆ, ನೀವೆಲ್ಲ ನೋಡ್ಬೋದು. ಸೊ ಇದು ಕಂಪ್ಲೀಟ್ ವಿಲೇಜ್ ನೇಟಿವ್
ತುಂಬ ಹಳ್ಳಿಯ ಒಂದು ಸೊಬಗನ್ನು ಆನಂದಿಸ್ತಕ್ಕಂತಹ ಒಂದು ಸ್ಥಳ ಇದು. ಅಲ್ಲೆಲ್ಲ ಕಬ್ಬು ಬೆಳೆದಿದ್ದಾರೆ, ನೀವು ನೋಡ್ಬೋದು ಆ ಕಡೆ ಕಬ್ಬು, ತೆಂಗಿನ ಮರಗಳು. ಅಲ್ಲಿ ಊರಿನ ಮುಂದೆ ಒಂದು ದೇವಸ್ಥಾನ ಕಾಣಿಸುತ್ತೆ ನಿಮಗೆ. ಅಲ್ಲಿ ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಆ ಚಿಕ್ಕ ಗೋಪುರ ಇರ್ತಕ್ಕಂಥದ್ದು ಅದು ಗಂಗಮ್ಮನ ದೇವಸ್ಥಾನ. ಹಿಂದಿನ ಕಾಲದಲ್ಲಿ ಊರಿನ ರಕ್ಷಣೆಗೆ ಬಹಳಷ್ಟು ನಂಬಿಕೆಯಿಂದ ಆ ತಾಯಿಯನ್ನು ಪೂಜಿಸ್ತಾ ಇರ್ತಕ್ಕಂಥದ್ದು ಊರು ಮುಂದೆ ಇರ್ತದೆ. ಹಾಗೆ ಸಪ್ತ ಮಾತೃಕೆಯರು ಇರ್ತಾರೆ. ಹಾಗೆ ನಮ್ಮ ಒಳಗಡೆ, ಊರಿನ ಒಳಗಡೆ ಕೂಡ ಬಹಳಷ್ಟು ದೇವಸ್ಥಾನಗಳಿದೆ. ಇಲ್ಲಿ ಸಣ್ಣ ಸಣ್ಣ ದೇವಸ್ಥಾನಗಳು. ವಿಶೇಷವಾಗಿ ನಮ್ಮ ಕುಟುಂಬದ್ದೇನಪ್ಪ ಅಂತಂದರೆ, ನಾನು ಹೇಳಿದ ಹಾಗೆ ಒಂದು ಹನುಮನ ದೇವಸ್ಥಾನ ಅಂದರೆ ಪ್ರಾಣದೇವರ ದೇವಸ್ಥಾನ, ಎರಡನೇದು ಬಂದು ಸತ್ಯನಾರಾಯಣ ದೇವರ ದೇವಸ್ಥಾನ, ಹಾಗೆ ಹಸ್ತಗಿರಿಯಲ್ಲಿ ಕೂಡ ಶ್ರೀನಿವಾಸ ದೇವರು ಆಸೀನರಾಗಿರ್ತಕ್ಕಂಥದ್ದು. ಸೊ ಇಂಥ ಒಂದು ಒಳ್ಳೆಯ ಸ್ಥಳದಲ್ಲಿ ಇವತ್ತಿನ ದಿನ ಈ ವಿಡಿಯೋನ ಮಾಡ್ತಾಯಿದ್ದೇನೆ. ಫೀಲಿಂಗ್ ಹ್ಯಾಪಿ, ಫೀಲಿಂಗ್ ಗುಡ್. ಎಲ್ಲರೂ ಕೂಡ ಅತ್ಯಂತ ಬಲವಾದ ನಂಬಿಕೆ ಆಗಿರ್ತಕ್ಕಂತಹ ದೇವರು ಅನ್ನೋ ಒಂದು ಭಾವನೆ ಅದನ್ನು ಇವತ್ತು ನನ್ನನ್ನು ಇಲ್ಲಿವರೆಗೂ ಕರ್ಕೊಂಬಂದಿದೆ. ಅದರಲ್ಲಿ ಬಹಳಷ್ಟು ವಿಚಾರಗಳಿದೆ. ಹಾಗೆ ಇನ್ನಷ್ಟು ವಿಚಾರಗಳನ್ನು ನಾನು ಮುಂದೆ ಭಾಗ ಹೇಳ್ಕೊಂಡು ಹೋಗ್ತೇನೆ. ಇನ್ನಷ್ಟು ವಿಚಾರಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ಅದರ ನಂತರದಲ್ಲಿ ದೇವಸ್ಥಾನ, ದೇವರು ಅನ್ನೋದು ಬಿಟ್ಟರೆ ಈ ಊರು ಮತ್ತೊಂದು ಅದ್ಭುತಕ್ಕೆ ಸಾಕ್ಷಿ. ಬಹಳ ವಿಶೇಷವಾದಂತಹ ಒಂದು ವಿಚಾರ ನಾನು ನಿಮಗೆ ಹೇಳ್ತೇನೆ. ಇಲ್ಲಿ ಬೋನ್ ಸೆಟ್ಟರ್ಸ್, ಏನ್ಷಿಯಂಟ್ ಅಂದರೆ ಪುರಾತನವಾದಂತಹ ಅದ್ಭುತ ಶೈಲಿಯಲ್ಲಿ ಮೂಳೆಗಳನ್ನು ಮುರಿದಿರ್ತಕ್ಕಂಥ ಮೂಳೆಯನ್ನು ಕೂಡಿಸ್ತಕ್ಕಂತಹ ಒಂದು ಶೈಲಿಯನ್ನು ಇವರು ಹಿಂದಿನ ಕಾಲದಿಂದಲೂ ಕೂಡ ಕುಟುಂಬದಿಂದ ಅದನ್ನು ಏನು ಹೇಳ್ತಾರೆ, ಆ ಒಂದು ಕುಟುಂಬದ ಪಾರಂಗತವಾಗಿ, ಅಂದರೆ ಅವರ ತಂದೆ ಮುತ್ತಾತ ಇವರುಗಳಿಂದ ಹೀಗೆ ಬಂದಿರತಕ್ಕಂಥ ಒಂದು ವಿದ್ಯೆಯನ್ನು ಇಲ್ಲಿ ಅಳವಡಿಸ್ಕೊಂಡಿರ್ತಕ್ಕಂಥದ್ದು ವಿಶೇಷ. ಇಲ್ಲಿ ಮೂಳೆ ಮುರಿದಿರ್ತಕ್ಕಂಥವರಿಗೆ ಒಂದು ಎಣ್ಣೆಯನ್ನು ಕೊಡ್ತಾರೆ. ಸೊ ಅದನ್ನು ನಿರಂತರವಾಗಿ ಬಳಸೋದ್ರಿಂದ ಮತ್ತು ಇವರಿಲ್ಲಿ ಆ ಮೂಳೆಯನ್ನು ಸೆಟ್ ಮಾಡಿ ಕಟ್ಟು ಹಾಕೋದು ಅಂತ ಹೇಳ್ತಾರೆ. ಅಂದರೆ ಜಾಯಿಂಟ್ ಮಾಡಿ ಅದನ್ನು ಕೂಡಿಸ್ತಕ್ಕಂಥದ್ದು ವಿಶೇಷ ಪರಿಣಿತಿಯನ್ನು ಹೊಂದಿದ್ದಾರೆ. ಅವರಿಗೆ ಬಹಳಷ್ಟು ಸರ್ಕಾರದಿಂದ ಕೂಡ ಗೌರವಗಳು ಸಿಕ್ಕಿರ್ತಕ್ಕಂಥದ್ದು ಈ ಊರಿನಲ್ಲಿ. ಆ ವಿದ್ಯೆಯನ್ನು ಒಳ್ಳೆಯ ಹೆಸರನ್ನು ಪಡೆದಿರ್ತಕ್ಕಂಥವರಿಗೆ ಅಂಥ ವಿಶೇಷವಾದ ಸ್ಥಳ ಇದೆ ಇದು. ಸೊ ದೇವಸ್ಥಾನಕ್ಕೋಸ್ಕರ ಬನ್ನಿ. ಆಕಸ್ಮಿಕವಾಗೋ ಅಚಾನಕ್ಕಾಗೋ ಅಪಘಾತಕ್ಕೆ ಒಳಗಾದಾಗ ಈ ಊರಿನಲ್ಲಿ ಇರ್ತಕ್ಕಂತಹ ಒಂದು ಒಳ್ಳೆಯ ಒಂದು ಏನಿದೆ, ಆ ಮೂಳೆಗೆ ಸಂಬಂಧಪಟ್ಟಂತಹ ವೈದ್ಯ ಶುಶ್ರೂಷೆ, ಒಂದು ಆ ಮೆಡಿಸಿನ್ ಏನಿದೆ, ಆ ಎಣ್ಣೆ ಅಂತಕ್ಕಂಥದ್ದು ಅದು ಬೇಲುಪಲ್ಲಿ ಎಣ್ಣೆ ಅಂತಾನೆ. ವಿಶೇಷವಾಗಿ ಏನಪ್ಪ ಅಂತಂದರೆ, ಆ ಎಣ್ಣೆಯನ್ನು ನೆಲದ ಮೇಲೆ ಇಡಬೇಡಿ ಅಂತ ಹೇಳ್ತಾರೆ. ಯಾಕೆಂದರೆ ನಿಮ್ಮ ಒಂದು ಆ ಆರೋಗ್ಯದ ಫೋಕಸ್ಗೋಸ್ಕರ ಅದನ್ನು ಕೆಳಗಡೆ ಇಡಬೇಡಿ, ಅಂದರೆ ನಿಮ್ಮ ಆರೋಗ್ಯ ಬೇಗ ಕುದುರಲಿ ಅಂತ ಹೇಳಿಬಿಟ್ಟು ಅನ್ನೋ ಉದ್ದೇಶಕ್ಕೋಸ್ಕರ ಕೆಲವಷ್ಟು ವಿಚಾರಗಳು ಹೇಳಿ ಕಳಿಸ್ತಾರೆ ಅದನ್ನು ಬಳಸೋ ವಿಧಾನವನ್ನು. ಸೊ ವಿ ಹ್ಯಾವ್ ಟು ಫಾಲೋ ದಟ್. ಅದನ್ನು ಫಾಲೋ ಮಾಡಿದ್ರೇ ಅಲ್ವಾ ಮೆಡಿಸಿನ್ ಯಾವ ರೀತಿ ತೊಗೋಬೇಕೋ ಆ ರೀತಿಯೇ ತೊಗೋಬೇಕಾಗುತ್ತೆ. ಸೊ ಇಸ್ ದೇರ್ ಎನಿ ಒನ್ ಸಫರಿಂಗ್ ವಿತ್ ನರ್ವ್ಸ್ ಅಂದರೆ ಮೂಳೆಗೆ ಸಂಬಂಧಪಟ್ಟ ನರ ಹಿಡಿದಿರ್ತಕ್ಕಂಥದ್ದು ಅಥವಾ ಮೂಳೆ ಮುರಿದಿರ್ತಕ್ಕಂಥದ್ದು, ಇಂತಹ ಏನಾದರೂ ಇದ್ದರೆ ನೀವು ಈ ಊರಿಗೆ ಬಂದರೆ ಯಾರು ಬೇಕಾದರೂ ಹೇಳ್ತಾರೆ. ಅದಕ್ಕೆ ಆದಂಥ ಪರಿಣಿತಿ ಹೊಂದಿರತಕ್ಕಂಥವ್ರು ಈ ಊರಿನಲ್ಲಿದ್ದಾರೆ. ಯು ಕ್ಯಾನ್ ಯೂಸ್ ದಿಸ್. ಬಹಳಷ್ಟು ದೂರದ ಸ್ಥಳಗಳಿಂದ ಇಲ್ಲಿಗೆ ಬಂದು ಆ ವಿಶೇಷವಾದ ಆ ಒಂದು ವೈದ್ಯ ಏನಿದೆ ಚಿಕಿತ್ಸೆಯನ್ನು ಪಡ್ಕೊಂಡು ಹೋಗಿರ್ತಕ್ಕಂಥವ್ರು ಬಹಳಷ್ಟು ಜನ ಇದ್ದಾರೆ. ಅದರಲ್ಲಿ ಸಕ್ಸಸ್ ಆಗಿರ್ತಕ್ಕಂಥ ರೇಷಿಯೋ ಕೂಡ ತುಂಬ ಇದೆ. ಅದರಲ್ಲಿ ನಾನು ಕೂಡ ಒಬ್ಬ. ಸೊ ನೀವು ಇದನ್ನು ಬಳಸ್ಕೊಳ್ಳಿ. ಹಾಗೆ ಬಂದಾಗ ಕಲ್ಯಾಣ ಶ್ರೀನಿವಾಸರ ದೇವರ ದರ್ಶನವನ್ನು ಮಾಡಿ, ಹಸ್ತಗಿರಿಯಲ್ಲಿರ್ತಕ್ಕಂತಹ, ಪಟ್ನಪಲ್ಲಿ ಇರ್ತಕ್ಕಂತಹ, ಹಾಗೆ ಇಲ್ಲಿ ಬೇಲುಪಲ್ಲಿಯಲ್ಲಿರ್ತಕ್ಕಂತಹ ಪ್ರಾಣದೇವರ, ಸತ್ಯನಾರಾಯಣ ದೇವರ ದರ್ಶನವನ್ನು ಮಾಡೋದನ್ನು ಮರಿಬೇಡಿ. ಸೊ ಎಲ್ಲರಿಗೂ ಕೂಡ ನಾನು ಒಂದೇ ಮಾತು ಹೇಳ್ತೇನೆ, ಸರ್ವೇ ಜನ ಸುಖಿನೋ ಭವಂತು. ಎಲ್ಲರೂ ಕೂಡ ಸಂತೋಷವಾಗಿರಬೇಕು, ಆರೋಗ್ಯಯುತವಾಗಿರಬೇಕು. ಸೊ ಕೈಂಡ್ಲಿ ಡೋಂಟ್ ಫಾಲೋ ಮೀ. ನಿಮ್ಮ ಪಣೀಂದ್ರ ಇಷ್ಟ. ಎಲ್ರಿಗೂ ಧನ್ಯವಾದಗಳು.